ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾತ್ರಿ ವೇಳೆ ಮಲಗೋ ಮುನ್ನ ಹಲ್ಲುಜ್ಜೋದು ಒಂದು ಸಣ್ಣ ಕೆಲಸದಂತೆ ಭಾಸವಾಗಬಹುದು. ಆದರೆ ಇದು ನಿಮ್ಮ ಬಾಯಿಯ ಮತ್ತು ಒಟ್ಟಾರೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೌದು, ರಾತ್ರಿ ಹಲ್ಲುಜ್ಜದೆ ಮಲಗಿದ್ರೆ ಕೇವಲ ಹಲ್ಲಿನ ಕುಳಿಗಳು ಅಥವಾ ಬಾಯಿಯ ದುರ್ವಾಸನೆಗಿಂತ ಹೆಚ್ಚು ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತ ತಜ್ಞರು ಹೇಳ್ತಾರೆ. ಇತ್ತೀಚಿನ ವೈದ್ಯಕೀಯ ಸಂಶೋಧನೆ ಕಳಪೆ ಮೌಖಿಕ ನೈರ್ಮಲ್ಯ, ವಿಶೇಷವಾಗಿ ರಾತ್ರಿ ಹಲ್ಲುಜ್ಜುವ ಅಭ್ಯಾಸವನ್ನ ಬಿಟ್ಟು ಬಿಡೋದು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನ ಹೆಚ್ಚಿಸ್ತಿದೆಯಂತೆ. ನಿಮ್ಮ ಬಾಯೊಳಗೆ ಏನಾಗ್ತಿದೆ ಅನ್ನೋದು ಕಾಲಾನಂತರದಲ್ಲಿ ನಿಮ್ಮ ಹೃದಯದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಇದರಿಂದಾಗಿ ಪ್ರತಿದಿನ ಮೌಖಿಕ ಆರೈಕೆ ಅಭ್ಯಾಸಗಳನ್ನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಮಲಗು ಮುನ್ನ ಹಲ್ಲುಜ್ಜೋದ್ರಿಂದ ಬಾಯಿ ಹಾಗೂ ಹಲ್ಲಿನಲ್ಲಿ ದಿನವಿಡೀ ಸಂಗ್ರಹವಾಗುವ ಆಹಾರ ಕಣಗಳು, ಬ್ಯಾಕ್ಟೀರಿಯಾಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ. ಇವುಗಳನ್ನ ಸ್ವಚ್ಛಗೊಳಿಸದೇ ಇದ್ರೆ ರಾತ್ರಿ ಇಡೀ ಬಾಯಿಯೊಳಗೆ ಬ್ಯಾಕ್ಟೀರಿಯಾಗಳು ಬೆಳೀತಾನೆ ಇರತ್ತೆ. ನಿದ್ರೆಯ ಸಮಯದಲ್ಲಿ ದೇಹವು ಕಡಿಮೆ ಲಾಲಾರಸವನ್ನ ಉತ್ಪಾದಿಸುತ್ತೆ. ಇದರಿಂದಾಗಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹಗಲಿನಂತೆ ಪರಿಣಾಮಕಾರಿಯಾಗಿ ತೊಳೆಯಲ್ಪಡುವುದಿಲ್ಲ. ಈ ಬ್ಯಾಕ್ಟೀರಿಯಾದ ಶೇಖರಣೆ ಹಲ್ಲುಗಳು ಮತ್ತು ವಸಡುಗಳಿಗೆ ಹಾನಿ ಮಾಡುವುದಲ್ಲದೆ ಬ್ಯಾಕ್ಟೀರಿಯಾಗಳು ವಸಡುಗಳ ಮೂಲಕ ರಕ್ತ ಪ್ರವಾಹಕ್ಕೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತೆ. ಇದು ದೇಹದ ಇತರ ಭಾಗಗಳಲ್ಲಿ ಉರಿಯೂತಕ್ಕೆ ಕಾರಣವಾಗಬಹುದು. ದಂತವೈದ್ಯರು ದಿನಕ್ಕೆ ಕನಿಷ್ಠ 2 ಬಾರಿ ಫ್ಲೋರೈಡ್ ಟೂತ್ ಪೇಸ್ಟ್ ಬಳಸಿ ಹಲ್ಲುಜ್ಜಲು ಶಿಫಾರಸು ಮಾಡ್ತಾರೆ. ಮಲಗು ಮುನ್ನ 1 ಬಾರಿ ಹಲ್ಲುಜ್ಜೋದು ಅತಿ ಸೂಕ್ತ. ಈ ಅಭ್ಯಾಸ ದಂತ ಫ್ಲೇಕ್ ರಚನೆ, ಹಲ್ಲಿನ ಕೊಳೆತ, ಟಿಂಗೈವಿಟಿಸ್, ಪಿರಿಯಾಮ್ಟೈಟಿಸ್ ನಂತಹ ವಸಡು ಸೋಂಕುಗಳನ್ನು ತಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಇವೆಲ್ಲವೂ ಚಿಕಿತ್ಸೆ ನೀಡದಿದ್ರೆ ವ್ಯಾಪಕ ಆರೋಗ್ಯ ತೊಡಕುಗಳಿಗೆ ಕಾರಣವಾಗಬಹುದು. ರಾತ್ರಿ ಹಲ್ಲುಜ್ಜೋದನ್ನ ಬಿಟ್ಟು ಬಿಡುವ ಜನ ನಿಯಮಿತವಾಗಿ ಹಲ್ಲುಜ್ಜುವವರಿಗಿಂತ ಹೃದಯ ರಕ್ತನಾಳದ ಸಮಸ್ಯೆಗಳನ್ನ ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಅಧ್ಯಯನ ಹೇಳುತ್ತೆ. ಉತ್ತಮ ಮೌಖಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದರಿಂದ ಹೃದಯ ಕಾಯಿಲೆ ಮತ್ತು ಹೃದಯ ವೈಫಲ್ಯದ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ಅಧ್ಯಯನ ಸೂಚಿಸಿದೆ. ರಾತ್ರಿ ಹಲ್ಲುಜ್ಜುವಿಕೆಯನ್ನ ನಿರ್ಲಕ್ಷಿಸುವುದರಿಂದ ಹಾನಿಕಾರಕ ಬಾಯಿಯ ಬ್ಯಾಕ್ಟೀರಿಯಾಗಳು ರಕ್ತ ಪ್ರವಾಹದ ಮೂಲಕ ಪ್ರಯಾಣಿಸಲು ಅವಕಾಶ ನೀಡುತ್ತೆ. ಇದು ಹೃದಯ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಉರಿಯೂತವನ್ನು ಉಂಟು ಮಾಡುತ್ತೆ ಎಂದು ಅಧ್ಯಯನ ಹೇಳುತ್ತೆ. ಕಾಲಾನಂತರದಲ್ಲಿ ಈ ಉರಿಯೂತ ಅಪಧಮನಿಗಳಿಗೆ ಹಾನಿ ಮಾಡಬಹುದು. ಅಲ್ಲಿ ಫ್ಲೇಕ್ ನಿರ್ಮಾಣದಿಂದಾಗಿ ಅಪಧಮನಿಗಳು ಗಟ್ಟಿಯಾಗ್ತವೆ ಮತ್ತು ಕಿರಿದಾಗುವ ಸಂಭವ ಹೆಚ್ಚು. ಮನುಷ್ಯರ ಬಾಯಿಯಲ್ಲಿ ಸ್ವಾಭಾವಿಕವಾಗಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿವೆ. ಇವುಗಳಲ್ಲಿ ಹೆಚ್ಚಿನವು ನಿಯಮಿತವಾಗಿ ಹಲ್ಲುಜ್ಜೋದು ಮತ್ತು ಫ್ಲಾಸಿಂಗ್ ಮೂಲಕ ಸಮತೋಲನದಲ್ಲಿ ಇರಿಸಿಕೊಂಡ್ರೆ ಹಾನಿಕಾರಕ ಅಲ್ಲ. ಆದಾಗ್ಯೂ ಮೌಖಿಕ ನೈರ್ಮಲ್ಯವನ್ನ ನಿರ್ಲಕ್ಷಿಸಿದಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಗುಣಿಸಿ ರಕ್ತಸ್ರಾವವಾಗುವ ವಸಡುಗಳು ಅಥವಾ ಸೋಂಕುಗಳ ಮೂಲಕ ರಕ್ತ ಪ್ರವಾಹ ಪ್ರವೇಶಿಸಬಹುದು. ರಕ್ತ ಪ್ರವಾಹಕ್ಕೆ ಪ್ರವೇಶಿಸಿದ ನಂತರ ಈ ಬ್ಯಾಕ್ಟೀರಿಯಾಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಉರಿಯೂತದ ಪ್ರತಿಕ್ರಿಯೆಯನ್ನು ಪ್ರಚೋದಿಸಬಹುದು. ದೀರ್ಘಕಾಲದ ಉರಿಯೂತ ಹೃದಯ ಕಾಯಿಲೆ ಮತ್ತು ಪಾರ್ಶ್ವವಾಯುವಿಗೆ ಸಂಬಂಧಪಟ್ಟ ಪ್ರಮುಖ ಅಪಾಯಕಾರಿ ಅಂಶಗಳಲ್ಲಿ ಒಂದಾಗಿದೆ. ಬಾಯಿಯ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಉರಿಯೂತ ರಕ್ತನಾಳಗಳಲ್ಲಿ ಕೊಬ್ಬಿನ ಸಂಗ್ರಹಕ್ಕೆ ಕಾರಣವಾಗಬಹುದು. ಅವುಗಳನ್ನ ಕಿರಿದಾಗಿಸಿ ರಕ್ತದ ಹರಿವನ್ನ ನಿರ್ಬಂಧಿಸಬಹುದು. ಇದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ತೊಂದರೆಗಳ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ. ಆದ್ದರಿಂದ ವಸಡುಗಳು ಮತ್ತು ಹಲ್ಲುಗಳನ್ನ ಆರೋಗ್ಯವಾಗಿಡುವುದು ಕೇವಲ ನೋಟದ ಬಗ್ಗೆ ಅಲ್ಲ, ಇದು ನಿಮ್ಮ ಹೃದಯವನ್ನ ರಕ್ಷಿಸುವುದರೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಹಾಗಾದ್ರೆ ಹೃದಯಾಘಾತದ ಅಪಾಯ ಹೆಚ್ಚಿಸುವ ದಂತ ಸಮಸ್ಯೆಗಳು ಯಾವುದು ನೋಡೋದಾದ್ರೆ, ಕಳಪೆ ಮೌಖಿಕ ನೈರ್ಮಲ್ಯ ಹಲವಾರು ದಂತ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಅವುಗಳಲ್ಲಿ ಹಲವು ಹೃದಯದ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ. ಇನ್ನು ವಸಡು ಕಾಯಿಲೆ, ಇದು ತೀವ್ರವಾದ ಸೋಂಕು. ಇದರಲ್ಲಿ ಹಲ್ಲುಗಳಿಗೆ ಆಧಾರವಾಗಿರುವ ಮೃದು ಅಂಗಾಂಶ ಮತ್ತು ಮೂಳೆಗಳಿಗೆ ಹಾನಿಯಾಗುತ್ತೆ. ಬ್ಯಾಕ್ಟೀರಿಯಾಗಳು ರಕ್ತ ಪ್ರವಾಹಕ್ಕೆ ಸುಲಭವಾಗಿ ಪ್ರವೇಶಿಸಲು ಇದು ಅನುವು ಮಾಡಿಕೊಡುತ್ತೆ. ಉರಿಯೂತವನ್ನು ಉತ್ತೇಜಿಸುತ್ತೆ. ಇನ್ನು ಹಲ್ಲು ಉದುರುವುದು ದೀರ್ಘಕಾಲದ ವಸಡು ಕಾಯಿಲೆ ಅಥವಾ ಮೂಳೆ ನಷ್ಟವನ್ನ ಸೂಚಿಸುತ್ತೆ. ಇವೆರಡೂ ಹೃದಯ ಕಾಯಿಲೆಯ ಹೆಚ್ಚಿನ ಅಪಾಯಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಬಾಯಿಯ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದಾದ್ರೂ ಹೇಗೆ? ಬಾಯಿಯ ಮತ್ತು ಹೃದಯದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡುವುದಕ್ಕೆ ಸ್ಥಿರವಾದ ದಂತ ಆರೈಕೆ ದಿನಚರಿಯನ್ನ ಅನುಸರಿಸುವುದಕ್ಕೆ ವೈದ್ಯರು ಶಿಫಾರಸು ಮಾಡ್ತಾರೆ. ಎದ್ದ ನಂತರ ಒಮ್ಮೆ, ಮಲಗುವ ಮುನ್ನ ಒಮ್ಮೆ ಫ್ಲೋರೈಡ್ ಟೂತ್ ಪೇಸ್ಟ್ ಅನ್ನ ಬಳಸಿ ಹಲ್ಲುಜ್ಜಬೇಕು. ಬ್ಯಾಕ್ಟೀರಿಯಾ ವಿರೋಧಿ ಮೌತ್ ವಾಶ್ ಅನ್ನ ಬಳಸಬಹುದು. ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುತ್ತೆ ಮತ್ತು ಉಸಿರಾಟವನ್ನ ತಾಜಾವಾಗಿಡತ್ತೆ. ಇನ್ನೊಂದು ಪ್ರಮುಖ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು.
ಹೃದಯನಾಳದ ಆರೋಗ್ಯದ ಹೊರತಾಗಿ ಹಲ್ಲು ಅಥವಾ ಬಾಯಿಯ ಅನಾರೋಗ್ಯ, ಮಧುಮೇಹ, ಉಸಿರಾಟದ ಸೋಂಕುಗಳು ಮತ್ತು ಗರ್ಭಾವಸ್ಥೆಯಲ್ಲಿ ಉಂಟಾಗುವ ತೊಂದರೆಗಳಂತಹ ಇತರ ವ್ಯವಸ್ಥಿತ ಸ್ಥಿತಿಗಳೊಂದಿಗೆ ಸಂಬಂಧಿಸಿದೆ. ಮಧುಮೇಹ ರೋಗಿಗಳಲ್ಲಿ ವಸಡು ಕಾಯಿಲೆಯ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದಕ್ಕೆ ಕಷ್ಟವಾಗಿರಿಸುತ್ತೆ. ಆದರೆ ಗರ್ಭಿಣಿಯರಲ್ಲಿ ಅದು ಅಕಾಲಿಕ ಜನನದ ಅಪಾಯವನ್ನು ಹೆಚ್ಚಿಸುತ್ತೆ. ಈ ಸಂಶೋಧನೆಗಳು ಮೌಖಿಕ ನೈರ್ಮಲ್ಯವನ್ನ ವೈಯಕ್ತಿಕ ಆರೋಗ್ಯದ ಒಂದು ಸಣ್ಣ ಭಾಗವಾಗಿ ಪರಿಗಣಿಸಬಾರದು, ಆದರೆ ಅತ್ಯಗತ್ಯ ದೈನಂದಿನ ಅಭ್ಯಾಸವಾಗಿ ಪರಿಗಣಿಸಬೇಕು ಅಂತ ತಜ್ಞರು ಹೇಳ್ತಾರೆ. ಮಲಗೋ ಮುನ್ನ ಹಲ್ಲುಜ್ಜುವುದು ಒಂದು ಸಣ್ಣ ಕೆಲಸ, ಆದರೆ ಅದು ನಿಮ್ಮ ಆರೋಗ್ಯಕ್ಕೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಉತ್ತಮ ಮೌಖಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳೋದು ಹಲ್ಲಿನ ಕೊಳೆತ ಮತ್ತು ವಸಡು ಕಾಯಿಲೆಯನ್ನ ತಡೆಯೋದಲ್ಲದೆ ಉರಿಯೂತ ಮತ್ತು ದೀರ್ಘಕಾಲೀನ ಹಾನಿಯಿಂದ ಹೃದಯವನ್ನ ರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ. ನಿಯಮಿತ ದಂತ ಆರೈಕೆ, ಆರೋಗ್ಯಕರ ಆಹಾರ, ಸರಿಯಾದ ಶುಚಿಗೊಳಿಸುವ ಅಭ್ಯಾಸಗಳು ಒಟ್ಟಾರೆ ಯೋಗಕ್ಷೇಮಕ್ಕೆ ಅತ್ಯಗತ್ಯ.